ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರುವಂಥ ಚಾಪ್ಟರ್. ಪ್ರತಿ ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದು ಕೂಡ ಬೇಸ್ಡ್ ಆನ್ ದಿ 2024-25 ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ಮೇಲೆ. ಸೊ ಇವಾಗ ಆಲ್ರೆಡಿ ಫಸ್ಟ್ ಚಾಪ್ಟರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್ವರೆಗೂ ಸಾಲ್ವ್ ಮಾಡಿದ್ವಿ. ಅಂದರೆ ಏಯ್ತ್ ಚಾಪ್ಟರ್ವರೆಗೂ ಎಷ್ಟು ಕ್ವಶನ್ಸ್ ಬರುತ್ತೆ, ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇವಾಗ ನೈನ್ತ್ ಚಾಪ್ಟರ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಸೊ ಇದರಲ್ಲಿ ಕೂಡ ಎಷ್ಟು ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಇದರಲ್ಲಿ ಎಷ್ಟು ಟೋಟಲ್ 8 ಮಾರ್ಕ್ಸ್ ಬರುತ್ತೆ. ಸೊ 1 ಮಾರ್ಕಿಗೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಕೇಳ್ತಾನೆ. ಸೊ ಅದು ಆಲ್ರೆಡಿ ಯಾವ ಥರ ಕೇಳ್ತಾನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಇವಾಗ 2 ಮಾರ್ಕ್ ಕ್ವಶನ್ ಯಾವ ಥರ ಕೇಳ್ತಾನೆ ಅಂತ ಡಿಸ್ಕಷನ್ ಮಾಡೋಣ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಯು ಲರ್ನ್ ಮೋರ್ ಫ್ರಮ್ ಫೇಲ್ಯೂರ್ ದನ್ ಫ್ರಮ್ ಸಕ್ಸಸ್. ಡೋಂಟ್ ಲೆಟ್ ಇಟ್ ಸ್ಟಾಪ್ ಯು. ಫೇಲ್ಯೂರ್ ಬಿಲ್ಡ್ಸ್ ಕ್ಯಾರೆಕ್ಟರ್. ನೋಡಿ, ನಾವು ಹೆಚ್ಚು ಯಾವುದರಿಂದ ಕಲಿತೀವಿ ಅಂತಂದರೆ ಫೇಲ್ಯೂರ್ ಸಕ್ಸಸ್ಗಿಂತ ಫೇಲ್ಯೂರಿಂದನೇ ಜಾಸ್ತಿ ಕಲಿಯೋದು. ಯಾವುದಾದ್ರೂ ಒಂದು ಕೆಲಸ ಮಾಡ್ತಿದ್ರೆ ನಮಗೆ ಫೇಲ್ಯೂರ್ ಆದರೆ ಮತ್ತೆ ಹೊಸ ಎಕ್ಸ್ಪೀರಿಯೆನ್ಸ್ ಬರುತ್ತೆ. ಸಕ್ಸಸ್ ಆದರೆ ಆ ಕ್ಷಣಕ್ಕೆ ಸಕ್ಸಸ್ ಮಾತ್ರ ಇರುತ್ತೆ. ಬಟ್ ಫೇಲ್ಯೂರ್ ಅನ್ನೋದು ನೆಕ್ಸ್ಟ್ ಯಾವ ಥರ ಸ್ಟೆಪ್ ತಗೋಬೇಕು ಅಂತ ಕಲಿಸ್ಕೊಡೋದೇ ಫೇಲ್ಯೂರ್. ಅದಕ್ಕೆ ಫೇಲ್ಯೂರ್ ಬಂತು ಅಂತ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ಬಾರ್ದು ಯಾವುದೋ ಒಂದು ಕೆಲಸನ. ಸೊ ಅದು ನಮ್ಮ ಕ್ಯಾರೆಕ್ಟರನ್ನು ಗುರುತಿಸ್ತಂತೆ. ಫೇಲ್ಯೂರ್ ಬಂದರೂ ಕೂಡ ನಾವು ಅದನ್ನು ಫೇಸ್ ಮಾಡಿಬಿಟ್ಟು ಮುಂದೆ ಸಕ್ಸಸ್ ಒಂದು ದಾರಿಗೆ ಹೋಗ್ತೀವಲ್ಲ, ಅದು ನಮ್ಮ ಕ್ಯಾರೆಕ್ಟರನ್ನು ಗುರುತಿಸ್ತದೆ ಅಂತ. ಸೊ ಇಲ್ಲಿ ನೋಡಿ, ಚಾಪ್ಟರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಸೊ ನೋಡಿ, ಇದರಲ್ಲಿ ಪಾರ್ಟ್ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ? 8 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ಪಾರ್ಟ್ ಎ ಅಲ್ಲಿ 1 ಮಾರ್ಕ್ ಕ್ವಶನ್ ಬರುತ್ತೆ. 1 ಕ್ವಶನ್ನು ಅದು ಕೂಡ ಏನಾಗಿರುತ್ತೆ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ಆಗಿರುತ್ತೆ. ಪಾರ್ಟ್ ಬಿ ಅಲ್ಲಿ ಬಂದಾಗ 2 ಮಾರ್ಕ್ ಕ್ವಶನ್, 1 ಕ್ವಶನ್. ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ ಕ್ವಶನ್, 1 ಕ್ವಶನ್. ಸೊ ಟೋಟಲ್ 8 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಆಲ್ರೆಡಿ 1 ಮಾರ್ಕ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ ಥರ ಕೇಳ್ತಾನೆ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಇವಾಗ 2 ಮಾರ್ಕ್ ಕ್ವಶನ್ ಯಾವ ಥರ ಕೇಳ್ತಾನೆ ಅಂತ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ನೋಡಿ, 2 ಮಾರ್ಕ್ ಕ್ವಶನ್ನು. ಫಸ್ಟ್ ಕ್ವಶನ್ ಯಾವ ಥರ ಇದೆ ನೋಡೋಣ. ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ ನೋಡಿ. ವೆರಿಫೈ ದಿ ಫಂಕ್ಷನ್ y is equal to mx is the solution of dy by dx minus y is equal to 0, x not equal to 0.1 ಅಂತ ಕೊಟ್ಟಿದ್ದಾನೆ. ಸೊ ಫಸ್ಟು ಕೊಟ್ಟಿರೋದು ನೋಡಿ, ಏನು ಕೊಟ್ಟಿದ್ದಾನೆ? ಲೆಟ್ y is equal to mx ಇದೆ. ಸೊ ಡಿಫರೆನ್ಷಿಯೇಷನ್ ಮಾಡಿದಾಗ ನಮಗೇನು ಬರುತ್ತೆ? dy by dx. dy by dx is equal to ನೋಡಿ, m as it is, ಡಿಫ್ರೆನ್ಷಿಯೇಷನ್ x with respect to x ಅಂದರೆ 1 ಬರುತ್ತೆ. ಸೊ ಏನಾಯಿತು? m into 1 is a m ಅಂತ. ಸೊ ಇಲ್ಲೇನು ಕೊಟ್ಟಿದ್ದಾನೆ? ನಮಗೆ ಯಾವುದನ್ನು ನಾವು ಪ್ರೂವ್ ಮಾಡಬೇಕಿತ್ತು? ವೆರಿಫೈ ಮಾಡಬೇಕಿತ್ತು. LHS ನೋಡಿ, ಇಲ್ಲಿ ಗಿವನ್ ಏನಿದೆ ನಮಗೆ ಈಕ್ವಲ್ ಆಗುತ್ತಾ ಇಲ್ಲ ಅಂತ ನೋಡಬೇಕು. ಗಿವನ್ ಏನಿದೆ? dy by dx minus y is equal to 0 ಅಂತ ಇದೆ. ಸೊ LHS ಏನಿದೆ ನಮಗೆ? LHS dy by dx is equal to minus y ಅಂತ ಇದೆ. ಸೊ ಇಲ್ಲಿ dy by dx minus y is equal to ನೋಡಿ, dy by dx ಏನು ಬಂದಿದೆ ನಮಗೆ? m ಇದೆ. y ಅಂತಂದರೆ ಮೈನಸ್ mx. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನೋಡಿ, m ಕಾಮನ್ ತೊಗೊಂಡಾಗ ಏನು ಬರುತ್ತೆ ನಮಗೆ? 1 ಮೈನಸ್ 6. ಬಟ್ RHS ಏನಿದೆ ನೋಡಿ ನಮಗೆ? ಈಸ್ ಈಕ್ವಲ್ ಟು 0. RHS ಏನಿದೆ ನಮಗೆ? ಈಸ್ ಈಕ್ವಲ್ ಟು 0. ಬಟ್ ಇದು ಈಕ್ವಲ್ ಆಗೋದಿಲ್ಲ. ದೇರ್ಫೋರ್ LHS ನಾಟ್ ಈಕ್ವಲ್ ಟು RHS. ಸೊ LHSಗೆ RHS ಈಕ್ವಲ್ ಆಗೋದಿಲ್ಲ. ವೆರಿಫೈ ಮಾಡೋಕ್ಕೆ ಮಾತ್ರ ಕೇಳಿದ್ದ. dy by dx ಮೈನಸ್ y is equal to 0 ಅಂತ. ಸೊ ಕೊಟ್ಟಿರೋ y ನೋಡಿ ಏನಿದೆ? mx ಇದೆ. ಡಿಫ್ರೆನ್ಷಿಯೇಷನ್ ಮಾಡಿದಾಗ m ಬರುತ್ತೆ. ಸೊ ಗಿವನ್ ಏನಿದೆ ನಮಗೆ? dy by dx ಮೈನಸ್ y is equal to 0. ಸೊ LHS ನೋಡಿ, ಇಲ್ಲಿ LHS ಏನಿದೆ? dy by dx ಮೈನಸ್ y is equal to ಏನಾಗುತ್ತೆ? dy by dx ಅಂದರೆ m ಇದೆ, y ಅಂತಂದರೆ mx ಇದೆ. ಸೊ m ಕಾಮನ್ ತೊಗೊಂಡಾಗ ನೋಡಿ, ಇಲ್ಲಿ ಏನಾಗುತ್ತೆ ನಮಗೆ? ಒಂದು ನಿಮಿಷ, dy by dx ಅಂತ ಬರೆಯೋಣ. dy by
dx ಮೈನಸ್ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ, ಎಮ್ ಕಾಮನ್ ತಗೊಂಡಾಗ 1 ಮೈನಸ್ ಎಕ್ಸ್ ಬರುತ್ತೆ. ಸೊ ದಿಸ್ ಈಸ್ ನಾಟ್ ಈಕ್ವಲ್ ಟು ದ ಆರ್ ಎಚ್ ಎಸ್. ಸೊ ನಾಟ್ ವೆರಿಫೈಡ್, ಇದು ವೆರಿಫೈ ಆಗೋದಿಲ್ಲ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಕ್ವಶನ್ ಇದೆ, ಫೈಂಡ್ ದಿ ಜನರಲ್ ಸೊಲ್ಯೂಷನ್ of the differential equation y into dx minus x into dy divided by y is equal to 0 ಅಂತ ಇದೆ. ಸೊ ಇಲ್ಲಿ ಜನರಲ್ ಸೊಲ್ಯೂಷನ್ ಫೈಂಡ್ ಮಾಡೋಕ್ಕೆ ಹೇಳ್ತಿದ್ದಾನೆ. ಜನರಲ್ ಸೊಲ್ಯೂಷನ್ ಫೈಂಡ್ ಮಾಡಬೇಕಾದ್ರೆ ಏನು ಮಾಡಬೇಕು, ಫಸ್ಟು ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ ಗಿವನ್ ಏನಿದೆ ನೋಡಿ, ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ y into dx minus x into dy whole divided by y is equal to 0 ಅಂತ. ಸೊ y ಅನ್ನು ನಾವು ಆ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ನೋಡಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ y into dx minus x into dy is equal to y into 0 ಅಥವಾ 0 ಇಂಟು ವೈ ಏನಾಗ್ಬಿಡುತ್ತೆ ನಮಗೆ 0. ಸೊ ಇವಾಗ ನೋಡಿ, ವೇರಿಯೇಬಲ್ ಸಪರೇಬಲ್ ಮಾಡಿದರೆ, ವೇರಿಯೇಬಲ್ ಸಪರೇಬಲ್ ವೈ ಇಂಟು ನೋಡಿ, ಇಲ್ಲಿ ವೇರಿಯೇಬಲ್ ಸಪರೇಬಲ್ ಅಂತಂದರೆ ಏನಾಗುತ್ತೆ, ಫಸ್ಟು ಓಕೆ ಒಂದು ನಿಮಿಷ, ಫಸ್ಟು ಎರಡೂ ಟರ್ಮ್ಸನ್ನು ಸಪ್ರೇಟ್ ಮಾಡ್ಕೊಳ್ಳೋಣ, ಆಮೇಲೆ ವೇರಿಯೇಬಲ್ ಸಪ್ರೇಟ್. y ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ, ಮೈನಸ್ ಎಕ್ಸ್ ಇದೆಯಲ್ಲ, ಈ ಕಡೆ ಹೋದರೆ ಪ್ಲಸ್ ಎಕ್ಸ್ ಇಂಟು ಡಿ ವೈ, ವೇರಿಯೇಬಲ್ ಸಪರೇಬಲ್. ಸೊ ಏನಾಗುತ್ತೆ ಇವಾಗ ವೈ ನೋಡಿ, ಡಿ ವೈ ಮತ್ತು ಡಿ ಎಕ್ಸ್ ಅನ್ನೋದೇನಿರುತ್ತಲ್ಲ, ಇವೆರಡು ಡಿನಾಮಿನೇಟ್ರಲ್ಲಿ ಇರಬೇಕು. ಸೊ ಆ ಥರ ವೇರಿಯೇಬಲ್ ಸಪರೇಬಲ್ ಮಾಡ್ಕೊಂಡು, ಸೊ ಡಿ ಎಕ್ಸ್ ಇಲ್ಲೇ ಇಟ್ಬಿಟ್ಟು ನೋಡಿ, ಎಕ್ಸ್ ಈ ಕಡೆ ತೊಗೊಂಡಾಗ ಡಿವೈಡೆಡ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ವೈ ಇಲ್ಲೇ ಇಟ್ಬಿಟ್ಟು ವೈಯನ್ನು ಈ ಕಡೆ ತೊಗೊಂಡಾಗ ಡಿವೈಡೆಡ್ ಬೈ ವೈ ಆಗುತ್ತೆ. ಸೊ ಇವಾಗ ವೇರಿಯೇಬಲ್ ಸಪರೇಬಲ್ ಆಯಿತಾ, ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್ ಮಾಡಬೇಕು. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್. ಸೊ ನೋಡಿ, ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಡಿ ವೈ ಡಿವೈಡೆಡ್ ಬೈ ವೈ ಅಂತ ನೋಡಿ. ಇಂಟಿಗ್ರೇಷನ್ 1 ಬೈ ಎಕ್ಸ್ ಏನಾಗುತ್ತೆ ನಮಗೆ, ಲಾಗ್ ಎಕ್ಸ್. ಸೊ ಪ್ಲಸ್ ಲಾಗ್ ಸಿ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1 ಬೈ ವೈ ಈಸ್ ಅ ಲಾಗ್ ವೈ. ಇವಾಗ ನೋಡಿ, ಇಲ್ಲಿ ಲಾಗ್ ಎ ಪ್ಲಸ್ ಲಾಗ್ ಬಿ ಲಾಗರಿದಮಿಕ್ ಫಂಕ್ಷನ್ ಇದೆ ನಮಗೆ, ಲಾಗ್ ಎ ಪ್ಲಸ್ ಲಾಗ್ ಬಿ ಈಸ್ ಈಕ್ವಲ್ ಟು ಲಾಗ್ ಆಫ್ ಎ ಇಂಟು ಬಿ. ಸೊ ಏನಾಗುತ್ತೆ, ಲಾಗ್ ಆಫ್ ಎಕ್ಸ್ ಸಿ ಈಸ್ ಈಕ್ವಲ್ ಟು ಲಾಗ್ ಆಫ್ ವೈ. ಸೊ ಲಾಗ್ ಕ್ಯಾನ್ಸಲ್ ಆಗಿಬಿಟ್ಟು ಏನಾಗುತ್ತೆ ಇವಾಗ, ಎಕ್ಸ್ ಸಿ ಈಸ್ ಈಕ್ವಲ್ ಟು ವೈ ಅಥವಾ ವೈ ಈಸ್ ಈಕ್ವಲ್ ಟು ಎಕ್ಸ್ ಸಿ. ಸೊ ದಿಸ್ ಈಸ್ ಅ ಜನರಲ್ ಸೊಲ್ಯೂಷನ್. ಸೊ ಕ್ವಶನ್ ಏನಿತ್ತು ನೋಡೋಣ, ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ y ಇಂಟು ಡಿ ಎಕ್ಸ್ ಮೈನಸ್ ಎಕ್ಸ್ ಇಂಟು ಡಿ ವೈ ಡಿವೈಡೆಡ್ ಬೈ ವೈ ಈಸ್ ಈಕ್ವಲ್ ಟು 0 ಇದೆ. ಸೊ ಗಿವನ್ ಏನಿತ್ತು ನಮಗೆ, y ಇಂಟು ಡಿ ಎಕ್ಸ್ ಮೈನಸ್ ಎಕ್ಸ್ ಇಂಟು ಡಿ ವೈ ಡಿವೈಡೆಡ್ ಬೈ ವೈ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ವೈಯನ್ನು ಈ ಕಡೆ ಕಳಿಸ್ಕೊಂಡಾಗ ನೋಡಿ, y ಇಂಟು 0 ಅಥವಾ 0 ಇಂಟು ವೈ ಏನಾಗ್ಬಿಡುತ್ತೆ ನಮಗೆ 0. ಸೊ ಇವಾಗ ವೈ ಇಂಟು ಡಿ ಎಕ್ಸ್ ಮೈನಸ್ ಎಕ್ಸ್ ಇಂಟು ಡಿ ವೈ ಈಸ್ ಈಕ್ವಲ್ ಟು 0 ಇದೆ. ಸೊ ಇಲ್ಲಿ y ಇಂಟು ಡಿ ಎಕ್ಸ್ ಇಲ್ಲಿ ಇಟ್ಬಿಟ್ಟು ನೋಡಿ, ಈ ಟರ್ಮನ್ನು ಈ ಕಡೆ ತೊಗೊಂಡಾಗ ಪ್ಲಸ್ ಮೈನಸ್ ಬಿಕಮ್ಸ್ ಪ್ಲಸ್ ಆಗುತ್ತೆ, ಎಕ್ಸ್ ಇಂಟು ಡಿ ವೈ. ಸೊ ಇವಾಗ ವೇರಿಯೇಬಲ್ ಸಪರೇಬಲ್ ನೋಡಿ, ಡಿ ಎಕ್ಸ್ ಇಲ್ಲೇ ಇಟ್ಬಿಟ್ಟು ಎಕ್ಸ್ ಈ ಕಡೆ ತೊಗೊಂಡ್ರೆ ಡಿವೈಡೆಡ್ ಬೈ ಎಕ್ಸ್, ಡಿ ವೈ ಇಲ್ಲೇ ಇಟ್ಬಿಟ್ಟು ವೈ ಈ ಕಡೆ ತೊಗೊಂಡಾಗ ಡಿವೈಡೆಡ್ ಬೈ ವೈ. ಸೊ ಇವಾಗ ವೇರಿಯೇಬಲ್ ಸಪರೇಬಲ್ ಆಯಿತು, ಡಿ ಎಕ್ಸ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಡಿ ವೈ ಬೈ ವೈ. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್, ಇಂಟಿಗ್ರೇಷನ್ 1 ಬೈ ಎಕ್ಸ್ ಈಸ್ ಅ ಲಾಗ್ ಎಕ್ಸ್ ಪ್ಲಸ್ ಲಾಗ್ ಸಿ, ಇಂಟಿಗ್ರೇಷನ್ 1 ಬೈ ವೈ ಈಸ್ ಅ ಲಾಗ್ ವೈ. ಸೊ ಇಲ್ಲಿ ಲಾಗ್ ಎ ಪ್ಲಸ್ ಲಾಗ್ ಬಿ ಲಾಗರಿದಮಿಕ್ ಫಂಕ್ಷನ್ ಇದೆಯಲ್ಲ, ಸೊ ಲಾಗ್ ಎಕ್ಸ್ ಪ್ಲಸ್ ಲಾಗ್ ಸಿ ಈಸ್ ಅ ಲಾಗ್ ಆಫ್ ಎಕ್ಸ್ ಸಿ ಬೇಸ್ಡ್ ಆನ್ ದ ಲಾಗರಿದಮಿಕ್ ಫಂಕ್ಷನ್.
ಸೊ ಇಲ್ಲಿ ಲಾಗ್ ವೈ ಆ್ಯಸ್ ಇಟ್ ಈಸ್. ಇವಾಗ ಲಾಗ್ ಎರಡು ಕ್ಯಾನ್ಸಲ್ ಆಗಿಬಿಟ್ಟು ಎಕ್ಸ್ ಸಿ ಈಸ್ ಈಕ್ವಲ್ ಟು ವೈ ಅಥವಾ ವೈ ಈಸ್ ಈಕ್ವಲ್ ಟು ಎಕ್ಸ್ ಸಿ. ದಿಸ್ ಈಸ್ ಅ ಜನರಲ್ ಸೊಲ್ಯೂಷನ್. ನೋಡಿ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೊಟ್ಬಿಟ್ಟು ಜನರಲ್ ಸೊಲ್ಯೂಷನ್ ಫೈಂಡ್ ಮಾಡು ಅಂದರೆ ವೇರಿಯೇಬಲ್ ಸಪ್ರೇಬಲ್ ಮಾಡಿಬಿಟ್ಟು ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಏನು ಇಕ್ವೇಷನ್ ಬರುತ್ತಲ್ಲ ದಟ್ ಈಸ್ ಜನರಲ್ ಸೊಲ್ಯೂಷನ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಇದೆ. ಇಲ್ಲಿನೂ ಕೂಡ ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ differential equation dy by dx is equal to square root 1 minus x square minus y square plus x square into y square ಅಂತ ಇದೆ. ಸೊ ಇಲ್ಲಿ ಗಿವನ್ ಇಕ್ವೇಷನ್ ಏನಿದೆ ನೋಡಿ, ಡಿಫ್ರೆನ್ಷಿಯಲ್ ಇಕ್ವೇಷನ್ dy divided by dx is equal to square root 1 minus x square minus y square plus x square into y square. ಸೊ ಇವಾಗ ಇಲ್ಲಿ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ ಫಸ್ಟ್ ಏನು ಮಾಡೋಣ, dy by dx ಲೆಫ್ಟ್ ಸೈಡ್ ಆ್ಯಸ್ ಇಟ್ ಈಸ್ ಇಟ್ಬಿಟ್ಟು ಅಂಡರ್ ದಿ ರೂಟ್ ನೋಡಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಇಲ್ಲಿ ನೋಡಿ, ಎರಡದ್ರಲ್ಲಿ ಕಾಮನ್ ಇದೆ, ಯಾವುದು ಮೈನಸ್ ವೈ ಸ್ಕ್ವೇರ್. ಸೊ ಮೈನಸ್ ವೈ ಸ್ಕ್ವೇರ್ ಅಂದರೆ ಇಲ್ಲೇನು ರಿಮೈನಿಂಗ್ ಆಗುತ್ತೆ ಪ್ಲಸ್ 1, ಏನಿಲ್ಲ ಅಂದರೆ 1 ಇರುತ್ತೆ. ಸೊ ಮೈನಸ್ ಇಲ್ಲೇನು ಬರುತ್ತೆ ಎಕ್ಸ್ ಸ್ಕ್ವೇರ್. ಇವಾಗ dy ಡಿವೈಡೆಡ್ ಬೈ dx ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ನೋಡಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಲ್ಲೇನಿದೆ ಇಲ್ಲಿದೆ. ಸೊ ಕಾಮನ್ ತೊಗೊಂಡಾಗ ಏನಾಗುತ್ತೆ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಇಲ್ಲಿ 1 ಆಗುತ್ತೆ ಮತ್ತು ಇಲ್ಲಿ ಮೈನಸ್ ವೈ ಸ್ಕ್ವೇರ್. ನೋಡಿ, ಇವಾಗ ವೇರಿಯೇಬಲ್ ಸಪರೇಬಲ್ ಇದನ್ನು ನಾವು ಸ್ಕ್ವೇರ್ ರೂಟ್ ಎರಡಕ್ಕೂ ಇದೆಯಲ್ಲ, ಸೊ ಸಪ್ರೇಟ್ ಮಾಡ್ಕೋಬೋದು. ಓಕೆ, ಫಸ್ಟ್ ಸಪ್ರೇಟ್ ಮಾಡ್ಕೊಳ್ಳೋಣ. dy ಬೈ dx ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ 1 ಮೈನಸ್ ವೈ ಸ್ಕ್ವೇರ್. ನೋಡಿ, ಇವಾಗ ವೇರಿಯೇಬಲ್ ಸಪರೇಬಲ್ ಮಾಡಬೇಕು. ವೇರಿಯೇಬಲ್ ಸಪರೇಬಲ್ ಮಾಡಿಬಿಟ್ಟು ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಜನರಲ್ ಸೊಲ್ಯೂಷನ್ ಬರುತ್ತೆ. ವೇರಿಯೇಬಲ್ ಸಪರೇಬಲ್. ಸೊ ಏನಾಗುತ್ತೆ, dy ಡಿವೈಡೆಡ್ ಬೈ ಇಲ್ಲಿ ನೋಡಿ, ಈಗ ಏನಾಗುತ್ತೆ ಸ್ಕ್ವೇರ್ ರೂಟ್ 1 ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್. ನೋಡಿ, ವೇರಿಯೇಬಲ್ ಸಪರೇಬಲ್ ಆಯಿತು. ಇವಾಗ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್. ಸೊ ಇಂಟಿಗ್ರೇಷನ್ dy ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಇದೆ. ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ, ಇವಾಗ ಎರಡನ್ನೂ ಇಂಟಿಗ್ರೇಟ್ ಮಾಡಬೇಕು. ನೋಡಿ, ನಮಗೆ ಡಿಫರೆನ್ಷಿಯೇಷನ್ ಗೊತ್ತಿದ್ರೆ ನಾವು ಇಂಟಿಗ್ರೇಷನ್ ಈಸಿಯಾಗಿ ಮಾಡ್ಬೋದು. ನೋಡಿ, ಡಿಫರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನಿದೆ ನಮಗೆ ಡಿಫರೆನ್ಷಿಯೇಷನು 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ, ವೇರಿಯೇಬಲ್ ಚೇಂಜ್ ಆಗೋದಿಲ್ಲ, ನಾನು ಎಕ್ಸ್ ತೊಗೊಂಡಿದ್ದೀನಿ, ಸೊ ಎಕ್ಸ್ ಇದೆ. ಸೊ ಇದನ್ನೇ ಇಂಟಿಗ್ರೇಷನ್ ನೋಡಿ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಾಗುತ್ತೆ ನಮಗೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಸೊ ಇವಾಗ ಇಲ್ಲಿ ವೈ ಇದೆ ನಮಗೆ ವೇರಿಯೇಬಲ್. ಸೊ ವೇರಿಯೇಬಲ್ ಚೇಂಜ್ ಆಗ್ಬೋದು. ನೋಡಿ, ಇಲ್ಲಿ ಇಂಟಿಗ್ರೇಷನ್ dy ಡಿವೈಡೆಡ್ ಬೈ ರೂಟ್ 1 ಮೈನಸ್ ವೈ ಸ್ಕ್ವೇರ್ ಏನಾಗುತ್ತೆ ನಮಗೆ ಸೈನ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ನೋಡಿ, ಇಲ್ಲಿ ಇಂಟಿಗ್ರೇಷನ್ ಆಫ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ಯಾವುದನ್ನು ನಾವು ಯೂಸ್ ಮಾಡ್ಕೊತೀವಿ ಅಂದರೆ ಇಂಟಿಗ್ರೇಷನ್ ರೂಟ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎಕ್ಸ್ ಬೈ 2 ಇಂಟು ಸ್ಕ್ವೇರ್ ರೂಟ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಯೂಸಿಂಗ್ ದಿಸ್ ಅಂದರೆ
ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಅಂತ ಕೂಡ ಹೇಳ್ಬೋದು ಅಥವಾ ಇಂಟಿಗ್ರಲ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಹಂಗಿದ್ರೆ ನಮಗೆ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಇದೆ, ಎಕ್ಸ್ ಬೈ ಟು ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಬಿಕಾಸ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎ ಪ್ಲೇಸಲ್ಲಿ ನಮ್ಗೆ 1 ಇದೆ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಥವಾ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಥವಾ 1 ಸ್ಕ್ವೇರ್ ಅಂತ ಕೂಡ ಹೇಳ್ಬೋದು. ಪ್ಲಸ್ ಎ ವ್ಯಾಲ್ಯೂ ಏನಿದೆ ನಮಗೆ 1 ಬೈ ಟು ಸೈನ್ ಇನ್ವರ್ಸ್ ಎಕ್ಸ್ ಬೈ 1 ಇರುತ್ತೆ. ಎ ಅಂತಂದರೆ 1 ಇದೆ, ಸೊ ಆ್ಯಸ್ ಇಟ್ ಈಸ್ ಎಕ್ಸ್ ತಗೋಬೋದು, ಪ್ಲಸ್ ಸಿ ಅಂತ. ದಿಸ್ ಈಸ್ ಅ ಜನರಲ್ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್. ನೋಡಿ ಕ್ವಶನ್ ಏನಿದೆ ನೋಡೋಣ. ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್. dy by dx is equal to ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇದೆ. ಸೊ dy by dx ಆ್ಯಸ್ ಇಟ್ ಈಸ್, ಇಲ್ಲಿ ನೋಡಿ ಅಂಡರ್ ದಿ ರೂಟು ಕಾಮನ್, ಇಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ತೊಗೋಬೇಕು ಫಸ್ಟು, ಇಲ್ಲಿ ವೈ ಸ್ಕ್ವೇರ್ ಇಲ್ಲಿ ಕಾಮನ್ ಇದೆ ನೋಡಿ. ಸೊ ಮೈನಸ್ ವೈ ಸ್ಕ್ವೇರ್ ತೊಗೊಂಡಾಗ ಇಲ್ಲೇನಾಗುತ್ತೆ, ಏನಿಲ್ಲ ಅಂದರೆ 1 ಇರುತ್ತೆ ಕಾಮನ್ ತೊಗೊಂಡಾಗ. ಸೊ ಇಲ್ಲಿ ಸೈನ್ ನೋಡಿ ಮೈನಸ್ ಕಾಮನ್ ತೊಗೊಂಡು ಇಲ್ಲಿ ಪ್ಲಸ್ ಇದೆಯಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಕೂಡ ಮೈನಸ್ ಬರುತ್ತೆ. ಆಮೇಲೆ ಇಲ್ಲಿ ರಿಮೈನಿಂಗ್ ಏನಿದೆ ಎಕ್ಸ್ ಸ್ಕ್ವೇರ್. ಇವಾಗ dy by dx is equal to ರೂಟ್, ಇಲ್ಲಿ ನೋಡಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಕಾಮನ್ ತೊಗೊಂಡಾಗ ಇಲ್ಲಿ 1 ರಿಮೈನಿಂಗ್, ಇಲ್ಲಿ ಮೈನಸ್ ವೈ ಸ್ಕ್ವೇರ್ ರಿಮೈನಿಂಗ್. ಸೊ dy by dx is equal to ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ 1 ಮೈನಸ್ ವೈ ಸ್ಕ್ವೇರ್. ಇವಾಗ ವೇರಿಯೇಬಲ್ ಸಪರೇಬಲ್, ರೂಟ್ 1 ಮೈನಸ್ ವೈ ಸ್ಕ್ವೇರ್ ಈ ಕಡೆ ತೊಗೊಂಡ್ರೆ ಡಿವಿಷನ್. ಸೊ dy by ರೂಟ್ 1 ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಈ ಡಿ ಎಕ್ಸನ್ನು ಈ ಕಡೆ ತೊಗೊಂಡ್ರೆ ಇಂಟು ಡಿ ಎಕ್ಸ್. ಇವಾಗ ನೋಡಿ dy ಮತ್ತು ಡಿ ಎಕ್ಸ್ ಸಪ್ರೇಟ್ ಆಯ್ತಲ್ಲ, ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್. ಇಂಟಿಗ್ರೇಷನ್ dy ಡಿವೈಡೆಡ್ ಬೈ ರೂಟ್ 1 ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ವೈ ಸ್ಕ್ವೇರ್ ನೋಡಿ ಏನಾಗುತ್ತೆ, ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ನೋಡಿ ಏನಾಗುತ್ತೆ, ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಅದೇ ಉಲ್ಟಾ ಇಂಟಿಗ್ರೇಷನ್ ಮಾಡಿದಾಗ ಸೈನ್ ಇನ್ವರ್ಸ್ ಎಕ್ಸ್ ಬರುತ್ತೆ. ಸೊ ಇಲ್ಲಿ ವೈ ವೇರಿಯಬಲ್ ಇರೋದ್ರಿಂದ ಸೈನ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂದರೆ ಇಂಟಿಗ್ರೇಷನ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಿದೆ, ಎಕ್ಸ್ ಬೈ ಟು ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಇಂಟು ಸೈನ್ ಇನ್ವರ್ಸ್, ಇಲ್ಲಿ ನೋಡಿ ಎಕ್ಸ್ ಬೈ ಎ ಇರುತ್ತೆ ನೋಡಿ, ಇಲ್ಲೇನಿದೆ ನಮಗೆ ಎ ಪ್ಲೇಸಲ್ಲಿ 1 ಇದೆ. ಸೊ ಅದಕ್ಕೆ ಏನಾಗುತ್ತೆ ಇಲ್ಲಿ ಸೈನ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಬೈ ಟು ಇಂಟು ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ಸೊ ದಿಸ್ ಈಸ್ ಅ ಜನರಲ್ ಸೊಲ್ಯೂಷನ್ ಆಫ್ ದಿ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್. ನೆಕ್ಸ್ಟ್ ನೋಡಿ ಫೋರ್ತ್ ಕ್ವೆಶನ್ ಇದೆ, ಇದು ಕೂಡ ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಏನಿದೆ ನೋಡಿ, ಇ ಟು ದಿ ಪವರ್ ಎಕ್ಸ್ ಪ್ಲಸ್ ಇ ಟು ದಿ ಪವರ್ ಮೈನಸ್ ಎಕ್ಸ್ ಇಂಟು ಡಿ ವೈ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಎಕ್ಸ್ ಮೈನಸ್ ಇ ಟು ದಿ ಪವರ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ಇಲ್ಲೇನೂ ಕೂಡ ನಾವು ಏನು ಮಾಡಬೇಕು, ಫಸ್ಟು ವೇರಿಯೇಬಲ್ ಸಪರೇಬಲ್. ಸೊ ವೇರಿಯೇಬಲ್ ಸಪರೇಬಲ್ ಇಲ್ಲಿ ಡಿ ವೈ ಇದೆ. ಸೊ ಡಿ ವೈ ಆ್ಯಸ್ ಇಟ್ ಈಸ್ ಇರುತ್ತೆ. ಇಲ್ಲಿ ನೋಡಿ ಎರಡು ಸೈಡು ನಮ್ಗೆ ಎಕ್ಸ್ ವೇರಿಯೇಬಲ್ ಇದೆಯಲ್ಲ, ಸೊ ಈ ಎರಡನ್ನೂ ಒಂದು ಸೈಡೆ ತೊಗೊಂಡ್ಬಿಡ್ಬೇಕು. ಇಲ್ಲಿ ಫಸ್ಟ್ ನ್ಯೂಮರೇಟ್ರಲ್ಲಿ ಏನಿದೆ, ಇ ಟು ದಿ ಪವರ್ ಎಕ್ಸ್ ಮೈನಸ್ ಇ ಟು ದಿ ಪವರ್ ಮೈನಸ್ ಎಕ್ಸ್ ಇದೆ. ಸೊ ಡಿವೈಡೆಡ್ ಬೈ ಇ ಟು ದಿ ಪವರ್ ಎಕ್ಸ್ ಪ್ಲಸ್ ಇ ಟು ದಿ ಪವರ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಆ್ಯಸ್ ಇಟ್ ಈಸ್. ನೋಡಿ ಎಕ್ಸ್ ವೇರಿಯೇಬಲ್ ಎಲ್ಲನೂ ಇಲ್ಲಿ ಎಕ್ಸ್ ಮಾತ್ರ ಕೊಟ್ಟಿದ್ದಾನೆ, ಡಿ ವೈ ಜೊತೆಗೆ ವೇರಿಯೇಬಲ್ ಇಲ್ಲ. ಸೊ ಡಿ ವೈ ಆ್ಯಸ್ ಇಟ್ ಈಸ್ ಇರುತ್ತೆ. ಇವಾಗ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್, ಸೊ ನೋಡಿ ಏನಾಗುತ್ತೆ, ಇಂಟಿಗ್ರೇಷನ್ ಡಿ ವೈ is equal to integration e to the power x minus e to the power minus x divided by e to the power x plus e to the power minus x into dx. ಇವಾಗ ನೋಡಿ ಲೆಫ್ಟ್ ಸೈಡ್ ನಾವು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ಬೋದು, ಇಂಟಿಗ್ರೇಷನ್ ಡಿ ಎಕ್ಸ್ ಅಥವಾ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಇಸ್ ಎಕ್ಸ್ ಇದೆಯಲ್ಲ, ಸೊ ಇಲ್ಲಿ ವೈ ಬರುತ್ತೆ. ಬಟ್ ಇಲ್ಲಿ ನೋಡಿ ರೈಟ್ ಸೈಡ್ ಇದೆಯಲ್ಲ, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ತೀವಿ. ಪುಟ್ e to the power x plus e to the power minus x ಡಿನಾಮಿನೇಟರ್ ದಟ್ ಈಸ್ ಈಕ್ವಲ್ ಟು ಟಿ ಅಂತ ತೊಗೊಂಡ್ಬಿಟ್ಟು ನೋಡಿ ಡಿಫ್ರೆನ್ಷಿಯೇಷನ್ ಮಾಡಿದರೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಏನಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ತಿದ್ವಿ ಅಂದರೆ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಏನಕ್ಕಂದ್ರೆ ನ್ಯೂಮರೇಟ್ರಲ್ಲೂ ವೇರಿಯೇಬಲ್ ಇದೆ, ಡಿನಾಮಿನೇಟ್ರಲ್ಲೂ ವೇರಿಯೇಬಲ್ ಇದೆ. ಸೊ ಇವಾಗ ನೋಡಿ ಇ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಇ ಟು ದಿ ಪವರ್ ಎಕ್ಸ್ ನೋಡಿ ಗೊತ್ತಿರಬೇಕು. ಡಿಫ್ರೆನ್ಷಿಯೇಷನ್ ಆಫ್
e to the power x is a e to the power x. ಇವನ್ ಇಂಟಿಗ್ರೇಷನ್ ಮಾಡಿದ್ರು e to the power x ಬರುತ್ತೆ. ಸೊ ಮೈನಸ್ ಇಲ್ಲಿ ನೋಡಿ ಪ್ಲಸ್ಸು e to the power ಮೈನಸ್ ಎಕ್ಸ್ ಇದೆಯಲ್ಲ, ಓಕೆ e to the power ಮೈನಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರುತ್ತೆ. ಮೈನಸ್ ಎಕ್ಸ್ದು ಇಂಟಿಗ್ರೇಷನ್ -1 ಈಸ್ ಈಕ್ವಲ್ ಟು ಡಿ ಟಿ. ಡಿಫ್ರೆನ್ಷಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ಟಿ ಬೈ ಡಿ ಎಕ್ಸ್. ಇವಾಗ ನೋಡಿ ಏನಾಗುತ್ತೆ, e to the power ಎಕ್ಸು ಇಲ್ಲಿ -1 ಇದೆಯಲ್ಲ, ಸೊ ಮೈನಸ್ e to the power ಮೈನಸ್ ಎಕ್ಸು ಡಿ ಎಕ್ಸನ್ನು ಈ ಕಡೆ ತಗೊಂಡ್ರೆ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ. ಇವಾಗ ನೋಡಿ ವ್ಯಾಲ್ಯೂ ಪುಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಈ ಕಡೆ ಇಂಟಿಗ್ರೇಷನ್ ಡಿ ವೈ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ನೋಡಿ e to the power x ಪ್ಲಸ್ e to the power ಮೈನಸ್ ಎಕ್ಸ್ ಟಿ ಇದೆ. ಸೊ e to the power x ಮೈನಸ್ e to the power ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಏನಿದೆ ನಮಗೆ ಡಿ ಟಿ. ಸೊ ಇವಾಗ ನಾವು ಇಂಟಿಗ್ರೇಷನ್ ಮಾಡ್ಬೋದು. ಇಂಟಿಗ್ರೇಷನ್ ಡಿ ವೈ ಅಂದರೆ 1 ಇರುತ್ತೆ ಏನಿಲ್ಲ ಅಂದರೆ, ಸೊ ಏನಾಗುತ್ತೆ y ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1/t ಅಂತಂದರೆ ಲಾಗ್ ಟಿ ಅಥವಾ ಲಾಗ್ ಮಾಡ್ ಟಿ ಅಂತ ಕೂಡ ಹೇಳ್ಬೋದು, ಪ್ಲಸ್ ಸಿ. ಸೊ ಟಿ ಅಂತಂದರೆ ಏನು ತೊಗೊಂಡಿದ್ವಿ ಅದು ವ್ಯಾಲ್ಯೂ ವಾಪಸ್ ಪುಟ್ ಮಾಡಬೇಕು. y ಈಸ್ ಈಕ್ವಲ್ ಟು ಲಾಗ್ ಆಫ್ ಮಾಡ್ ಟಿ ಅಂತಂದರೆ e to the power x ಪ್ಲಸ್ e to the power ಮೈನಸ್ ಎಕ್ಸ್ ಪ್ಲಸ್ ಸಿ ಅಂತ. ದಿಸ್ ಈಸ್ ಅ ಜನರಲ್ ಸೊಲ್ಯೂಷನ್. ನೋಡಿ ಕ್ವಶನ್ ಏನಿತ್ತು ನೋಡೋಣ. ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ e to the power x ಪ್ಲಸ್ e to the power ಮೈನಸ್ ಎಕ್ಸ್ ಇಂಟು dy is equal to e to the power x minus e to the power minus x into dx. ಸೊ ವೇರಿಯೇಬಲ್ ಸಪ್ರೇಬಲ್ ಮಾಡಿದಾಗ dy ಅನ್ನು ಇಲ್ಲೇ ಇಟ್ಬಿಟ್ಟು x ವೇರಿಯೇಬಲ್ ಇದೆಯಲ್ಲ, ಸೊ ಈ ಕಡೆ ಕಳಿಸ್ಕೊಂಡ್ರೆ e to the power x minus e to the power minus x ಡಿವೈಡೆಡ್ ಬೈ ನೋಡಿ ಈ ಕಡೆ ಮಲ್ಟಿಪ್ಲಿಕೇಶನ್ ಇರೋದು ಈ ಕಡೆ ಡಿವೈಡ್ ಆಗುತ್ತೆ, ಅಂದರೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಕಳಿಸ್ಕೊಂಡ್ರೆ ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಡಿವಿಷನ್, ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್. ಸೊ ಇಲ್ಲೇನು ಬರುತ್ತೆ e to the power x ಪ್ಲಸ್ e to the power ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಇಂಟಿಗ್ರೇಷನ್ ಡಿ ವೈ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ e to the power x ಮೈನಸ್ e to the power ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ e to the power x ಪ್ಲಸ್ e to the power ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ಡೈರೆಕ್ಟಾಗಿ ಇಂಟಿಗ್ರೇಷನ್ ಬರೋದಿಲ್ಲ, ರೈಟ್ ಸೈಡ್ ಲೆಫ್ಟ್ ಸೈಡ್ ಮಾಡ್ಬೋದು, ರೈಟ್ ಸೈಡು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಬೇಕು. ಸೊ ಏನಪ್ಪ ಅಂದರೆ ಡಿನಾಮಿನೇಟರಲ್ಲಿ ಏನಿದೆಯಲ್ಲ ಇದನ್ನು ನಾವು ತೊಗೊಂಡ್ಬಿಟ್ಟು ಡಿಫ್ರೆನ್ಷಿಯೇಷನ್ ಮಾಡಿದಾಗ ನಮ್ಗೆ ನ್ಯೂಮರೇಟರ್ ಬರುತ್ತೆ. ಸೊ e to the power x ಪ್ಲಸ್ e to the power ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ e to the power x ಈಸ್ e to the power x ಪ್ಲಸ್ e to the power ಮೈನಸ್ ಎಕ್ಸ್ ಇಂಟಿಗ್ರೇಷನ್ e to the power ಮೈನಸ್ ಎಕ್ಸು, ಬಟ್ ಮೈನಸ್ ಎಕ್ಸ್ದು ಇಂಟಿಗ್ರೇಷನ್ -1 ಈಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್. ಬಿಕಾಸ್ ಟಿ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ಟಿ ಬೈ ಡಿ ಎಕ್ಸ್. ಇವಾಗ e to the power x ಈ -1 ಮಲ್ಟಿಪ್ಲೈ ಆದರೆ ಮೈನಸ್ ಇಂಟು ಪ್ಲಸ್ ಮೈನಸ್ e to the power ಮೈನಸ್ ಎಕ್ಸ್ ಡಿ ಎಕ್ಸನ್ನು ನಾವು ಈ ಕಡೆ ತೊಗೊಂಡ್ರೆ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಇಂಟಿಗ್ರೇಷನ್ ಡಿ ವೈ ಆ್ಯಸ್ ಇಟ್ ಈಸ್. ಸೊ ಇಂಟಿಗ್ರೇಷನ್ e to the power x ಮೈನಸ್ e to the power ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಅ ಡಿ ಟಿ ಇಲ್ಲಿದೆ ನೋಡಿ. ಅದೇ ಥರ 1 ಡಿವೈಡೆಡ್ ಬೈ e to the power x ಪ್ಲಸ್ e to the power ಮೈನಸ್ ಎಕ್ಸ್ ಅಂದರೆ 1/t. ಸೊ ಇಂಟಿಗ್ರೇಷನ್ 1 dy ಇಂಟಿಗ್ರೇಷನ್ y, ಸೊ 1/t ಇಂಟಿಗ್ರೇಷನ್ ಲಾಗ್ ಟಿ ಅಂದರೆ 1/x ಇಂಟಿಗ್ರೇಷನ್ ಲಾಗ್ ಎಕ್ಸ್ ಇದೆ. ಸೊ ಇಲ್ಲಿ ಟಿ ಇರೋದ್ರಿಂದ ಲಾಗ್ ಟಿ. ಸೊ ಟಿ ಅಂತಂದರೆ ಏನು ತೊಗೊಂಡಿದ್ವಿ e to the power x ಪ್ಲಸ್ e to the power ಮೈನಸ್ ಎಕ್ಸ್. ಸೊ y ಈಸ್ ಈಕ್ವಲ್ ಟು ಲಾಗ್ ಆಫ್ ಮಾಡ್ e to the power x ಪ್ಲಸ್ e to the power ಮೈನಸ್ ಎಕ್ಸ್ ಪ್ಲಸ್ ಸಿ ಅಂತ. ದಿಸ್ ಈಸ್ ಅ ಜನರಲ್ ಸೊಲ್ಯೂಷನ್. ನೋಡಿ ಈ ಥರನೂ ಕೇಳ್ತಾನೆ ಕ್ವಶನ್. ನೆಕ್ಸ್ಟ್ ನೋಡಿ 5th ಕ್ವಶನ್ ಇದೆ. ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ dy by dx is equal to 1 minus 2y divided by 3x plus 1. ಸೊ ಫಸ್ಟ್ ಇಲ್ಲಿ ಏನು ಮಾಡಬೇಕು, ವೇರಿಯೇಬಲ್ ಸಪರೇಬಲ್ ಸೊ ನೋಡಿ dy 1 minus 2y ಈ ಕಡೆ ತಗೊಂಡಾಗ 1 ಮೈನಸ್ ಡಿವೈಡೆಡ್ ಬೈ ಆಗುತ್ತೆ. ಸೊ ಈಸ್ ಈಕ್ವಲ್ ಟು ಡಿ ಎಕ್ಸನ್ನು ನಾವು ಈ ಕಡೆ ಕಳಿಸ್ಕೊಂಡ್ರೆ ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ 3x ಪ್ಲಸ್ 1. ನೋಡಿ ವೇರಿಯೇಬಲ್ ಸಪರೇಬಲ್ ಆಯಿತು. ನೋಡಿ ಯಾವಾಗಲೂ ಡಿ ವೈ ಮತ್ತು ಡಿ ಎಕ್ಸು ನ್ಯೂಮರೇಟ್ರಲ್ಲೇ ಇರಬೇಕು, ಲೆಫ್ಟ್ ಸೈಡ್ ರೈಟ್ ಸೈಡ್ ಯಾವ ಸೈಡ್ ಇದ್ರೂ ಕೂಡ ನ್ಯೂಮರೇಟ್ರಲ್ಲಿ ಇರಬೇಕು. ಸೊ ಆ ಥರ ವೇರಿಯೇಬಲ್ ಸಪರೇಬಲ್ ಮಾಡ್ತೀವಿ. ಇವಾಗ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್, ಸೊ ಏನಾಗುತ್ತೆ ಇಂಟಿಗ್ರೇಷನ್ dy ಡಿವೈಡೆಡ್ ಬೈ 1 ಮೈನಸ್ 2y is equal to integration dx divided by 3x plus 1 ಅಂತ. ಇಲ್ಲಿ ನೋಡಿ ಇಂಟಿಗ್ರೇಷನ್ನು ಬರೀ ಇಂಟಿಗ್ರೇಷನ್ 1/x ಇದ್ದಾಗ ಏನು ಬರುತ್ತೆ ನಮಗೆ, ಇಂಟಿಗ್ರೇಷನ್ 1/x ಇದ್ದಾಗ
ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಇನ್ ಕೇಸ್ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎಮ್ ಎಕ್ಸ್ ನೋಡಿ, ಎಕ್ಸ್ ಜೊತೆ ಯಾವುದಾದ್ರೂ ಕೋಯಿಫಿಸಿಯೆಂಟ್ ಇದ್ದಾಗ ಏನಾಗುತ್ತೆ ನಮಗೆ, ಲಾಗ್ ಎಮ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಸಿ. ಸೊ ನೋಡಿ ಇಲ್ಲೇನಾಗುತ್ತೆ ಹಂಗಿದ್ರೆ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ 1 ಮೈನಸ್ 2y ಅಂತಂದರೆ ಲಾಗ್ ಆಫ್ ಮಾಡ್ 1 ಮೈನಸ್ 2y ಬರುತ್ತೆ. ಸೊ 2y ಇಂಟಿಗ್ರೇಷನ್ ನೋಡಿ ಏನಾಗುತ್ತೆ -2 ಈಸ್ ಈಕ್ವಲ್ ಟು ಇಲ್ಲೇನೂ ಕೂಡ ಇಂಟಿಗ್ರೇಷನ್ 1/3x ಪ್ಲಸ್ 1 ಅಂದರೆ ಲಾಗ್ ಮಾಡ್ 3x ಪ್ಲಸ್ 1. ಸೊ ಡಿವೈಡೆಡ್ ಬೈ ಎಕ್ಸ್ ಕೋಯಿಫಿಸಿಯೆಂಟ್ ಏನು ಬರುತ್ತೆ 3 ಪ್ಲಸ್ ಸಿ. ಓಕೆ, ಇಲ್ಲಿ ಬರೀ ಸಿ ಬರೋದಿಲ್ಲ ನೋಡಿ, ಲಾಗ್ ಸಿ ಬರುತ್ತೆ. ಇಲ್ಲಿ ಲಾಗ್ ಸಿ ಪ್ಲಸ್ ಲಾಗ್ ಸಿ. ಸೊ ಇವಾಗ ನೋಡಿ ಇಲ್ಲೇನಾಗುತ್ತಿದ್ದು -1/2 ಇಂಟು ಲಾಗ್ ಮಾಡ್ 1 ಮೈನಸ್ 2y ಈಸ್ ಈಕ್ವಲ್ ಟು 1/3 ಇಂಟು ಲಾಗ್ ಮಾಡ್ 3x ಪ್ಲಸ್ 1 ಪ್ಲಸ್ ಲಾಗ್ ಸಿ. ಇಲ್ಲಿ ನೋಡಿ ಲಾಗ್ ಎ ಟು ದಿ ಪವರ್ ಎಕ್ಸ್, ಲಾಗರಿದಮಿಕ್ ಫಂಕ್ಷನ್ ಇದೆಯಲ್ಲ, ಏನಿದೆ ಲಾಗ್ ಎ ಟು ದಿ ಪವರ್ ಎಕ್ಸ್ ಅಂತಂದರೆ ಎಕ್ಸ್ ಇಂಟು ಲಾಗ್ ಎ ಅಂತ ಇದೆ. ಸೊ ಇಲ್ಲೇನಾಗುತ್ತೆ ನಮಗೆ ಲಾಗ್ 1 ಮೈನಸ್ 2y ಟು ದಿ ಪವರ್ -1/2 ಈಸ್ ಈಕ್ವಲ್ ಟು ಲಾಗ್, ಇಲ್ಲಿನೂ ಕೂಡ ಲಾಗ್ 3x ಪ್ಲಸ್ 1 ಟು ದಿ ಪವರ್ 1/3 ಪ್ಲಸ್ ಲಾಗ್ ಸಿ. ಸೊ ಇಲ್ಲಿ ನೋಡಿ ಟು ದಿ ಪವರ್ 1/2 ಯಾವುದಕ್ಕೆ ಈಕ್ವಲ್ ಇದೆ, ರೂಟ್ಗೆ ನಾವು, ಅಂದರೆ 1/2 ಈಸ್ ಈಕ್ವಲ್ ಟು ದ ರೂಟ್ ಅಂತ. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಏನಾಗುತ್ತೆ ನಮಗೆ ಲಾಗ್ ನೋಡಿ ಪವರು ನೆಗೆಟಿವ್ ಇದ್ದಾಗ ಅದನ್ನು ಪಾಸಿಟಿವ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ಡಿನಾಮಿನೇಟರಲ್ಲಿ 1 ಮೈನಸ್ 2 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ 2y, ಏನಕ್ಕಂದರೆ -1/2 ಇದೆ. ಸೊ ಮೈನಸ್ ಇದ್ದಾಗ ಡಿನಾಮಿನೇಟರು 1/2 ಅಂದರೆ ರೂಟು ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಮತ್ತೆ ಲಾಗ್ ಎ ಪ್ಲಸ್ ಲಾಗ್ ಬಿ ಏನಾಗುತ್ತೆ ನಮಗೆ, ಲಾಗ್ ಎ ಪ್ಲಸ್ ಲಾಗ್ ಬಿ ಈಸ್ ಈಕ್ವಲ್ ಟು ಲಾಗ್ ಆಫ್ ಎ ಬಿ. ಸೊ ಇಲ್ಲೇನಾಗುತ್ತೆ ಲಾಗ್ ಆಫ್ 3x ಪ್ಲಸ್ 1 ಟು ದಿ ಪವರ್ 1/3 ಇಂಟು ಸಿ. ಸೊ ಇಲ್ಲಿ ಲಾಗು ಕ್ಯಾನ್ಸಲ್ ಆಗಿಬಿಟ್ಟು ಆನ್ಸರ್ ಏನು ಬರುತ್ತೆ ನಮಗೆ, ನೆಕ್ಸ್ಟು 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 1 ಮೈನಸ್ 2y ಈಸ್ ಈಕ್ವಲ್ ಟು 3x ಪ್ಲಸ್ 1 ಟು ದಿ ಪವರ್ 1/3 ಇಂಟು ಸಿ. ದಿಸ್ ಈಸ್ ಅ ಜನರಲ್ ಸೊಲ್ಯೂಷನ್. ನೋಡಿ ಕ್ವಶನ್ ಏನಿತ್ತು ನೋಡೋಣ. ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ dy by dx ಈಸ್ ಈಕ್ವಲ್ ಟು 1 ಮೈನಸ್ 2y ಡಿವೈಡೆಡ್ ಬೈ 3x ಪ್ಲಸ್ 1. ಸೊ ಫಸ್ಟು ವೇರಿಯೇಬಲ್ ಸಪರೇಬಲ್ ಮಾಡಿಕೊಂಡಾಗ dy ಇಲ್ಲೇ ಇಟ್ಬಿಟ್ಟು ನೋಡಿ y ವೇರಿಯೇಬಲ್ 1 ಮೈನಸ್ 2y ಈ ಕಡೆ ತೊಗೊಂಡ್ರೆ ಡಿವೈಡ್, ಅದೇ ಥರ ಡಿ ಎಕ್ಸನ್ನು ಈ ಕಡೆ ಕಳಿಸ್ಕೊಂಡಾಗ ಇಂಟು ಡಿ ಎಕ್ಸ್ ನೋಡಿ ಇಲ್ಲಿ ಡಿವೈಡೆಡ್ ಬೈ ಏನಿದೆ 3x ಪ್ಲಸ್ 1 ಆ್ಯಸ್ ಇಟ್ ಈಸ್, ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್. ಸೊ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ 1 ಮೈನಸ್ 2y ಇಂಟು dy ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ dx ಡಿವೈಡೆಡ್ ಬೈ 3x ಪ್ಲಸ್ 1. ಸೊ ಇಂಟಿಗ್ರೇಷನ್ 1/x ಈಸ್ ಅ ಲಾಗ್ ಎಕ್ಸ್, ಅದೇ ಥರ ಇಂಟಿಗ್ರೇಷನ್ 1/mx ಇದ್ದಾಗ ಲಾಗ್ mx ಡಿವೈಡೆಡ್ ಬೈ m ಬರುತ್ತಲ್ಲ, ಇಲ್ಲಿ -2y ಇರೋದ್ರಿಂದ -2. ಅದೇ ಥರ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ 3x ಪ್ಲಸ್ 1 ಇದೆಯಲ್ಲ, ಲಾಗ್ 3x ಪ್ಲಸ್ 1 3xದು ಎಕ್ಸ್ ಕೋಎಫಿಷಿಯೆಂಟು ಡಿವೈಡೆಡ್ 3 ಪ್ಲಸ್ ಲಾಗ್ ಸಿ. ಸೊ ಇವಾಗ ನೋಡಿ -1/2 ಇಂಟು ಲಾಗ್ 1 ಮೈನಸ್ 2y ಈಸ್ ಈಕ್ವಲ್ ಟು 1/3 ಇಂಟು ಲಾಗ್ 3x ಪ್ಲಸ್ 1 ನೋಡಿ ಇಲ್ಲಿ ಡಿವೈಡೆಡ್ 3 ಇದೆಯಲ್ಲ ಅದನ್ನ 1/3 ಅಂತ ಕೂಡ ಬರೀಬೋದು. 1/3 ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ನೋಡಿ ಲಾಗ್ ಮಾಡಿ 3x ಪ್ಲಸ್ 1 ಡಿವೈಡೆಡ್ ಬೈ 3 ಬರುತ್ತೆ ಪ್ಲಸ್ ಲಾಗ್ ಸಿ. ಇವಾಗ ನೋಡಿ ಲಾಗ್ ಎ ಟು ದಿ ಪವರ್ ಎಕ್ಸ್ ಏನಿದೆ ನಮಗೆ ಎಕ್ಸ್ ಲಾಗ್ ಎ. ಸೊ -1/2 ಲಾಗ್ ಆಫ್ ಮಾಡ್ 1 ಮೈನಸ್ 2y ಏನಾಗುತ್ತೆ ನಮಗೆ ಲಾಗ್ 1 ಮೈನಸ್ 2y ಟು ದಿ ಪವರ್ -1/2. ಅದೇ ಥರ ಇಲ್ಲಿ ಲಾಗ್ 3x ಪ್ಲಸ್ 1 ಟು ದಿ ಪವರ್ 1/3 ಪ್ಲಸ್ ಲಾಗ್ ಸಿ. ಸೊ ಇವಾಗ ಲಾಗ್ ಇಲ್ಲಿ ನೋಡಿ 1 ಮೈನಸ್ 2y ಟು ದಿ ಪವರ್ -1/2 1/2 ಅಂದರೆ ರೂಟ್ ಬರುತ್ತೆ, ಮೈನಸ್ ಇರೋದ್ರಿಂದ ಡಿನಾಮಿನೇಟ್ರಲ್ಲಿ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ 2y ಈಸ್ ಈಕ್ವಲ್ ಟು ಲಾಗ್ ಆಫ್ 3x ಪ್ಲಸ್ 1 ಟು ದಿ ಪವರ್ 1/2 ಇಂಟು ಸಿ. ಏನಕ್ಕಂದರೆ ಲಾಗ್ ಎ ಪ್ಲಸ್ ಲಾಗ್ ಬಿ ಈಸ್ ಅ ಲಾಗ್ ಆಫ್ ಎ ಬಿ. ಸೊ ಲಾಗ್ ಕ್ಯಾನ್ಸಲ್ ಆಗಿಬಿಟ್ಟು 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ 2y ಈಸ್ ಈಕ್ವಲ್ ಟು 3x ಪ್ಲಸ್ 1 ಟು ದಿ ಪವರ್ 1/3 ಇಂಟು ಸಿ. ದಿಸ್ ಈಸ್ ಅ ಜನರಲ್ ಸೊಲ್ಯೂಷನ್.
ನೆಕ್ಸ್ಟ್ ನೋಡಿ 6th ಕ್ವಶನ್. ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ x to the power 5 into dy by dx is equal to minus y to the power 5 ಅಂತ ಇದೆ. ಸೊ ಇಲ್ಲಿನೂ ಕೂಡ ಫಸ್ಟ್ ಏನು ಮಾಡ್ತೀವಿ, ವೇರಿಯೇಬಲ್ ಸಪರೇಬಲ್. ಸೊ ನೋಡಿ ಏನಾಗುತ್ತೆ, dy ಇಲ್ಲೇ ಇಟ್ಬಿಟ್ಟು ಲೆಫ್ಟ್ ಸೈಡು ನೋಡಿ y to the power 5 ಇದೆಯಲ್ಲ, ಈ ಕಡೆ ತಗೊಂಡಾಗ ಏನಾಗುತ್ತೆ, ಡಿವೈಡೆಡ್ ಬೈ y to the power 5 ಈಸ್ ಈಕ್ವಲ್ ಟು ಮೈನಸ್ ಆ್ಯಸ್ ಇಟ್ ಈಸ್ ನೋಡಿ ಡಿ ಎಕ್ಸನ್ನು ಈ ಕಡೆ ತಗೊಂಡ್ರೆ ಇಂಟು ಡಿ ಎಕ್ಸು ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ 5 ನೋಡಿ ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಈ ಕಡೆ ಬಂದರೆ ಟು ದಿ ಡಿವೈಡ್ ಆಗುತ್ತೆ ಎಕ್ಸ್ ಟು ದಿ ಪವರ್ 5. ಸೊ ಇವಾಗ ನೋಡಿ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್, ಇಂಟಿಗ್ರೇಟಿಂಗ್ ಆನ್ both sides. So integration dy divided by y to the power 5 is equal to minus integration dx divided by x to the power 5. ನೋಡಿ ಇಲ್ಲಿ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಇದನ್ನು ನೋಡಿ ಡಿನಾಮಿನೇಟರ್ y to the power 5 ಇದೆಯಲ್ಲ, ಸೊ ಅದನ್ನು ಏನು ಮಾಡ್ತೀವಿ, ನ್ಯೂಮರೇಟರ್ ತೊಗೊಂಡಾಗ ಟು ದಿ ಪವರ್ -5 ಇಂಟು dy ಈಸ್ ಈಕ್ವಲ್ ಟು ಮೈನಸ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಇಲ್ಲೂ ನೋಡಿ ಎಕ್ಸ್ ಟು ದಿ ಪವರ್ -5 ಬಿಕಾಸ್ ಡಿನಾಮಿನೇಟ್ರಲ್ಲಿರೋದನ್ನು ನ್ಯೂಮರೇಟರ್ ತೊಗೊಂಡಾಗ ಪವರ್ ಏನಾಗಿರುತ್ತೆ ನಮಗೆ ನೆಗೆಟಿವ್. ಇವಾಗ ಯಾವೊಂದು ಇಂಟಿಗ್ರೇಷನ್ ಯೂಸ್ ಮಾಡ್ಕೋಬೇಕು, ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಏನಿದೆ ನಮಗೆ ಎಕ್ಸ್ ಟು ದಿ ಪವರ್ n+1 ಡಿವೈಡೆಡ್ ಬೈ n+1 ಪ್ಲಸ್ ಸಿ ಅಂತ. ಸೊ y ಟು ದಿ ಪವರ್ -5 ಪ್ಲಸ್ 1 ಡಿವೈಡೆಡ್ ಬೈ -5 ಪ್ಲಸ್ 1 ಈಸ್ ಈಕ್ವಲ್ ಟು ಮೈನಸ್ x to the power -5 plus 1 divided by -5 plus 1 plus c ಅಂತ. ಸೊ ಇಲ್ಲಿ ನೋಡಿ y to the power -5 plus 1 ಅಂದರೆ -4 ಬಿಕಾಸ್ ಲಾರ್ಜೆಸ್ಟ್ ನಂಬರ್ ಸೈನ್ ಬರುತ್ತೆ. -5 plus 4 is a -4 ಈಸ್ ಈಕ್ವಲ್ ಟು ಮೈನಸ್ ಇಲ್ಲಿನೂ ಕೂಡ x to the power -5 plus 1 is a -4 divided by -5 plus 1 is a -4 plus c. ಸೊ ಇಲ್ಲಿ ನೋಡಿ y ಟು ದಿ ಪವರ್ -4 ಡಿವೈಡೆಡ್ ಬೈ -4 ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಮೈನಸ್ಸು ಮೈನಸ್ ಕ್ಯಾನ್ಸಲ್ ಆಗಿಬಿಡುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಇದ್ದಾಗ. ಸೊ ಇವಾಗ ಎಲ್ ಸಿ ಎಮ್ ತೊಗೊಂಡಾಗ 4 ಇಂಟು ನೋಡಿ ಇಲ್ಲಿ ಎಲ್ ಸಿ ಎಮ್ 4 ಬರುತ್ತೆ, ಇಲ್ಲಿ ಎಕ್ಸ್ ಟು ದಿ ಪವರ್ -4 ಪ್ಲಸ್ ಇಲ್ಲಿ 4 ಮಲ್ಟಿಪಲ್ ಆಗುತ್ತೆ. ಎಲ್ ಸಿ ಎಮ್ ತೊಗೊಂಡಾಗ ನೋಡಿ ಸಿ ಕೆಳಗಡೆ ಏನೂ ಇಲ್ಲ, ನಮಗೆ ಏನಿಲ್ಲ ಅಂದರೆ 1 ಇರುತ್ತೆ. ಸೊ ಎಲ್ ಸಿ ಎಮ್ 4 ತೊಗೊಂಡಾಗ ಏನು ಬರುತ್ತೆ ನಮಗೆ, ಸಿಗೆ 4 ಮಲ್ಟಿಪ್ಲೈ, ಇಲ್ಲಿ ಎಕ್ಸ್ ಟು ದಿ ಪವರ್ -4 ಆ್ಯಸ್ ಇಟ್ ಈಸ್. ಇವಾಗ ನೋಡಿ ಎರಡು ಸೈಡನ್ನು 4 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿನೂ 4 ಇಲ್ಲೇ 4 ಕ್ಯಾನ್ಸಲ್ ಆದಾಗ ಏನು ಬರುತ್ತೆ ನೋಡಿ ಮೈನಸ್ y ಟು ದಿ ಪವರ್ -4 ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ -4 ಪ್ಲಸ್ 4c. ಸೊ ನೋಡಿ 4cಯನ್ನು ನಾವು ಏನಂತ ತೊಗೋಬೋದು, C1 ಅಂತ ತೊಗೋಬೋದು, C1. ಸೊ ಏನಾಗುತ್ತೆ ಇವಾಗ ನೋಡಿ ಈ ಎಕ್ಸ್ ಟು ದಿ ಪವರ್ -4 ಈ ಕಡೆ ತೊಗೊಂಡಾಗ ಮೈನಸ್ y ಟು ದಿ ಪವರ್ -4 ಮೈನಸ್ ಎಕ್ಸ್ ಟು ದಿ ಪವರ್ -4 ಈಸ್ ಈಕ್ವಲ್ ಟು 4c. ಸೊ ಇಲ್ಲಿ ಮೈನಸ್ ಕಾಮನ್ ತೊಗೊಂಡಾಗ, ಸೊ ಮೈನಸ್ ಕಾಮನ್ ತೊಗೊಂಡಾಗ ಏನಾಗುತ್ತೆ, in the bracket y to the power -4 plus x to the power -4 is equal to 4c. ಸೊ ಮೈನಸನ್ನು ಆ ಕಡೆ ತೊಗೊಂಡ್ರೆ ನೋಡಿ y to the power -4 plus x to the power -4 is equal to -4c. ನೋಡಿ ಮತ್ತೆ ಇಲ್ಲಿ 4c ಅಂತಂದರೆ C1, ಅದೇ ಥರ -4c ಅಂತ C1 ಅಂತ ತೊಗೊಂಡ್ಬಿಡಿ. ಸೊ ಏನಾಗುತ್ತೆ -4c is equal to C1 ಅಂತ ತೊಗೊಂಡಾಗ y to the power -4 plus x to the power -4 is equal to C1 ಅಂತ. ನೋಡಿ ಕಾನ್ಸ್ಟೆಂಟ್ ನಾವು ಏನನ್ನು ತೊಗೋಬೋದು, C1 ಅಥವಾ C ಅಂತ. ಸೊ ನೋಡಿ ಇಲ್ಲೇನು ಬರುತ್ತೆ, ಇದು ಈ ಕ್ವಶನ್ ಏನಿದೆ ನೋಡೋಣ. ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಎಕ್ಸ್ ಟು ದಿ ಪವರ್ 5 ಇಂಟು dy ಬೈ dx ಈಸ್ ಈಕ್ವಲ್ ಟು ಮೈನಸ್ y ಟು ದಿ ಪವರ್ 5 ಇದೆ. ವೇರಿಯೇಬಲ್ ಸಪ್ರೇಬಲ್ ಮಾಡಿದಾಗ ಲೆಫ್ಟ್ ಸೈಡ್ dy ಆ್ಯಸ್ ಇಟ್ ಈಸು y ಟು ದಿ ಪವರ್ 5 ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ, ಈಸ್ ಈಕ್ವಲ್ ಟು ಮೈನಸ್ ಆ್ಯಸ್ ಇಟ್ ಈಸ್ ನೋಡಿ ಈ ಕಡೆ ಇರೋ dx ಈ ಕಡೆ ತೊಗೊಂಡ್ರೆ ಮಲ್ಟಿಪ್ಲೈ ಆಗುತ್ತೆ, ಎಕ್ಸ್ ಟು ದಿ ಪವರ್ 5 ಮಲ್ಟಿಪ್ಲಿಕೇಶನ್ ಇದೆ, ಈ ಕಡೆ ಬಂದರೆ ಡಿವಿಷನ್. ಇವಾಗ ವೇರಿಯೇಬಲ್ ಸಪ್ರೇಬಲ್ ಆಯಿತು. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಇಂಟಿಗ್ರೇಷನ್
dy divided by y to the power 5 is equal to minus integration dx divided by x to the power 5 ಇದೆ. ಸೊ ಇವಾಗ ಇಲ್ಲಿ ಡಿನಾಮಿನೇಟ್ರಲ್ಲಿ ಇದ್ದಾಗ ಇಂಟಿಗ್ರೇಷನ್ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಡಿನಾಮಿನೇಟ್ರನ್ನು ವೇರಿಯಬಲ್ ನ್ಯೂಮರೇಟರ್ ತೊಗೊಂಡಾಗ ಪವರ್ ನೆಗೆಟಿವ್ ಆಗುತ್ತೆ. ಸೊ ಇಂಟಿಗ್ರೇಷನ್ y to the power minus 5 ಇಂಟು dy ಈಸ್ ಈಕ್ವಲ್ ಟು ಮೈನಸ್ ಇಂಟಿಗ್ರೇಷನ್ x to the power minus 5 ಇಂಟು dx. ಸೊ ನೋಡಿ, ಇಂಟಿಗ್ರೇಷನ್ ಯಾವುದನ್ನು ಯೂಸ್ ಮಾಡ್ಕೊತೀವಿ, ಇಂಟಿಗ್ರೇಷನ್ x to the power n ಇಂಟು dx. ಸೊ ಏನಾಗುತ್ತೆ, y to the power minus 5 ಪ್ಲಸ್ 1 ಡಿವೈಡೆಡ್ ಬೈ minus 5 ಪ್ಲಸ್ 1 ಈಸ್ ಈಕ್ವಲ್ ಟು ಮೈನಸ್ x to the power minus 5 ಪ್ಲಸ್ 1 ಡಿವೈಡೆಡ್ ಬೈ minus 5 ಪ್ಲಸ್ 1 ಅಂದರೆ ಇಂಟಿಗ್ರೇಷನ್ x to the power minus 5 ಪ್ಲಸ್ c. ಸೊ y to the power minus 5 plus 1 is a minus 4 divided by minus 5 plus 4 is a minus 4 is equal to minus as it is x to the power minus 5 plus 1 is a minus 4 divided by minus 5 plus 1 is a minus 4 plus c. ಸೊ ಇಲ್ಲಿ ನೋಡಿ, ಇಲ್ಲಿರೋ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಏನು ಬರುತ್ತೆ, y to the power minus 4 divided by minus 4 is equal to x to the power 4 minus 4 plus c. LCM ತೊಗೊಂಡಾಗ 4. ಸೊ ಇಲ್ಲಿ ಮಲ್ಟಿಪ್ಲೈ ಏನಾಗುತ್ತೆ 4c. ಸೊ ಇದಕ್ಕೆ ಮೈನಸ್ y to the power minus 4, ಇವಾಗ 4 ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ ಮಾತ್ರ ರಿಮೈನಿಂಗ್, ಮೈನಸ್ y to the power minus 4 is equal to x to the power minus 4 plus c plus 4c. ಸೊ x to the power minus 4 ಈ ಕಡೆ ತೊಗೊಂಡ್ರಾಗ ಪ್ಲಸ್ ಬಿಕಮ್ಸ್ ಮೈನಸ್, ಮೈನಸ್ x to the power minus 4, ಮೈನಸ್ ಕಾಮನ್ ತೊಗೊಂಡ್ರೆ y to the power minus 4 ಪ್ಲಸ್ x to the power minus 4 is equal to 4c. ಸೊ ಮೈನಸನ್ನು ಈ ಕಡೆ ಕಳಿಸ್ಕೊಂಡ್ರೆ y to the power minus 4 ಪ್ಲಸ್ x to the power minus 4, ನೋಡಿ ಮೈನಸನ್ನು ಆ ಕಡೆ ಕಳಿಸ್ಕೋಬೇಕು, ಇದು ಪ್ಲಸ್ ಇರಬೇಕು ಟರ್ಮು. ಸೊ ಮೈನಸ್ 4c ಈಸ್ ಅ c1 ಅಂತ. ಸೊ ಆನ್ಸರ್ ಏನು ಬಂತು, x to the power minus 4 ಪ್ಲಸ್ y to the power minus 4 ಪ್ಲಸ್ x to the power minus 4 ಈಸ್ ಈಕ್ವಲ್ ಟು c1. ದಿಸ್ ಈಸ್ ಅ ಜನರಲ್ ಸೊಲ್ಯೂಷನ್. ನೋಡಿ, ಯಾವುದೇ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೊಟ್ಬಿಟ್ಟು ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಅಂದರೆ ಫಸ್ಟು ವೇರಿಯೇಬಲ್ ಸಪರೇಬಲ್ ಮಾಡಬೇಕು, ಆಮೇಲೆ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ನಮಗೆ ಜನರಲ್ ಸೊಲ್ಯೂಷನ್ ಬರುತ್ತೆ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.